ಹೊಗೆ ಪರೀಕ್ಷಿಸಿ ಪರಿಸರ ಉಳಿಸಿ ಹೆಚ್ಚುವರಿ ಆಯುಕ್ತ ಜೆ ಜ್ಞಾನೇಂದ್ರ. ವಾಯು ಮಾಲಿನ್ಯ ಪರೀಕ್ಷಾ ಕೇಂದ್ರ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಪರಿಸರ ದಿನಾಚರಣೆ. ಕರ್ನಾಟಕ ವಾಯು ಮಾಲಿನ್ಯ ಪರೀಕ್ಷಾ ಕೇಂದ್ರ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶಾಂತಿನಗರದ ಸಾರಿಗೆ ಆಯುಕ್ತರ ಕಚೇರಿ ಮುಂಭಾಗದಲ್ಲಿ ಮೊದಲನೇ ವರ್ಷದ ಪರಿಸರ ದಿನಾಚರಣೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾರಿಗೆ ಇಲಾಖೆ ಹೆಚ್ಚುವರಿ ಆಯುಕ್ತರಾದ ಜೆ ಜ್ಞಾನೇಂದ್ರ ಪರಿಸರ ದಿನಾಚರಣೆಗೆ ಚಾಲನೆ ನೀಡಿ ಪ್ರತಿಯೊಬ್ಬರೂ ವಾಹನ ಹೊಗೆ ತಪಾಸಣೆ ಮಾಡುವ ಮೂಲಕ ಪರಿಸರವನ್ನು ಉಳಿಸಬೇಕು, ಹೆಚ್ಚು ಪ್ರಮಾಣದಲ್ಲಿ ಗಿಡ ಮರಗಳನ್ನು ಬೆಳೆಸುವ ಮೂಲಕ ಹೊಗೆ ರಹಿತ ಪರಿಸರವನ್ನು ಕಾಪಾಡಿಕೊಳ್ಳಬಹುದು ಎಂದು ಹೇಳಿದರು. ಸಂಘದ ರಾಜ್ಯಾಧ್ಯಕ್ಷ ತಿಮ್ಮೇಗೌಡ, ಉಪಾಧ್ಯಕ್ಷ ಸತೀಶ್ ರಾಜೇಗೌಡ, ಖಜಾಂಚಿ ಸತೀಶ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಸರ್, ನಮ್ಮ ಕರ್ನಾಟಕ ವಾಯು ಮಾಲಿನ್ಯ ತಪಾಸಣಾ ಕೇಂದ್ರದ ಮಾಲೀಕರ ಸಂಘದಿಂದ ಇವತ್ತು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೋ. ಆಚರಣೆಗೆ ನಮ್ಮ ಜಂಟಿ ಸಾರಿಗೆ ಆಯುಕ್ತರಾದಂಥ ನರೇಂದ್ರ ಕುಮಾರ್ ಸರ್ ಅವರು ಮತ್ತು ಕೋರಮಂಗಲ ಆಟೋ ಸಾಹೇಬರಾದಂಥ ಕೃಷ್ಣಾನಂದನ್ ಮತ್ತು ಈ ನಮ್ಮ ಇಂದ್ರನಗರ ಆಟೋಯಿಂದ ದೀಪಕ್ ಸರ್ ಅವರು ಎಲ್ಲ ಬಂದಿದ್ದರು, ಆಗಮಿಸಿದ್ರು. ಅವರು ಬಂದು ನೀವು ನಮ್ಮ ಈ ಏನು ಲೇಟ್ ಆದ್ದರಿಂದ ಅವರು ಬಂದು ಎಲ್ಲ ಉದ್ಘಾಟನೆ ಮಾಡಿ ಹೋದರು. ನಮ್ಮ ಈ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ವಾಯು ಮಾಲಿನ್ಯ ಮಾಲೀಕರುಗಳೆಲ್ಲ ಸಹ ಸೇರಿಕೊಂಡು ಅದ್ದೂರಿಯಾಗಿ ಮಾಡ್ತಾಯಿದ್ವಿ. ಇದು ಮೊದಲನೇ ವರ್ಷ ಆದ್ದರಿಂದ ಇನ್ನು ಗಿಡಗಳು ಕೊಡೋ ಕಾರ್ಯಕ್ರಮ ಮತ್ತು ಎಲ್ಲರಿಗೂ ಏನಪ್ಪ ಅಂದರೆ ಗಿಡ ಒಂದು ನೆಟ್ಟಿದ್ರೆ ಇದೇ ಗಿಡ ನೆಟ್ಟಿ ನೆಕ್ಸ್ಟ್ ಬಂದರೆ ಅವರಿಗೆಲ್ಲ ಉಚಿತ ವಾಯುಮಾಲಿನ್ಯ ತಪಾಸಣಾ ಕೇಂದ್ರ ಸರ್ಟಿಫಿಕೇಟನ್ನು ಕೊಡ್ತೀವಿ ಅಂತ ಹೇಳಿದ್ದೀವಿ. ಮತ್ತು ಪರಿಸರವನ್ನು ಕಾಪಾಡಲಿ, ನಮ್ಮ ಏನು ಟ್ರಾಫಿಕಲ್ಲಿ ಗಾಡಿಗಳನ್ನ ಆಫ್ ಮಾಡಿ ವಾಯು ಮಾಲಿನ್ಯವನ್ನು ತಡೆಯುವಂಥ ಕಾರ್ಯಕ್ರಮ ಮಾಡಬೇಕು. ಹೆಚ್ಚಿನ ರೀತಿಯಲ್ಲಿ ತಪಾಸಣಾ ಕೇಂದ್ರದಲ್ಲಿ ಹೋಗಿ ಎಮಿಷನನ್ನು ಮಾಡಿಸಿ ವಾಯು ಮಾಲಿನ್ಯವನ್ನು ತಡೆಗಟ್ಟಲಿ ಅಂತ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ನಮ್ಮ ಎಲ್ಲ ವಾಯು ಮಾಲಿನ್ಯ ಮಾಲೀಕರಿಗೂ ಕರ್ನಾಟಕ ವಾಯು ಮಾಲಿನ್ಯ ತಪಾಸಣಾ ಕೇಂದ್ರ ಮಾಲೀಕರಿಗೂ ನನ್ನ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಪೂರ್ವಕ ವಂದನೆಗಳು. ಟೋಟಲ್ ಎಷ್ಟು ಜನಕ್ಕೆ ಗಿಡ ಕೊಟ್ಟಿದ್ದೀರಾ ಸರ್ ಇವತ್ತು? ಸರ್, ಒಂದು 150 ಗಿಡ ಕೊಟ್ಟಿದ್ದೀವಿ ಸರ್. ಯಾರ್ಯಾರು ಅಡಿಷನಲ್ ಕಮಿಷನರ್ ಬಂದರು? ಇದು ಯಾವುದು ಮಾವು, ಬೇವು, ಆಮೇಲೆ ನೇರಳೆ, ಎಲ್ಲ ಥರದ ಹೊಂಗೆ ಗಿಡ, ನೆರಳು ಗಿಡ ಅಂಥದ್ದು ಎಲ್ಲ ಗಿಡನೂ ಕೊಟ್ಟಿದ್ದೀವಿ. ಸರ್, ನಮ್ಮ ಹೆಸರು ರಾಜೇಗೌಡರು ಅಂದ್ಬಿಟ್ಟು ಪರಿಸರ ಮಾಲಿನ್ಯ ತಪಾಸಣಾ ಕೇಂದ್ರದ ಮೊದಲನೇ ವರ್ಷದ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದೀವಿ. ಇಲ್ಲಿಗೆ ಆಹ್ವಾನಿಸಿದಂಥ ನಮ್ಮ ಅಪಾರ ಸಾರಿಗೆ ಇಲಾಖೆಯ ಕಮಿಷನರ್ ಆದಂಥ ಜ್ಞಾನೇಂದ್ರ ಕುಮಾರ್ ಸರ್ ಬಂದಿದ್ದರು, ಮತ್ತು ಕೋರಮಂಗಲ ಆಫೀಸರ್ ದೀಪಕ್ ಸರ್ ಬಂದಿದ್ದರು, ಮತ್ತು ಇಂದಿರಾನಗರ ಕೃಷ್ಣನಾಥ್ ಸರ್ ಬಂದರು. ನಮ್ಮ ಸಂಘ ವತಿಯಿಂದ ಆಹ್ವಾನ ಪಟ್ಟಿದೆ. ಅದರಿಂದ ಪರಿಸರ ಮಾಲಿನ್ಯ ತಪಾಸಣಾ ಕೇಂದ್ರದಲ್ಲಿ ಉದ್ಘಾಟನೆ ಮಾಡಿ ನಮಗೆ ಈ ಸಾರ್ವಜನಿಕರಿಗೆ ಈ ಗಿಡಗಳನ್ನು ವಿತರಣೆ ಮಾಡೋಕ್ಕೆ ಅನುಮತಿ ಕೊಟ್ಟ ಎಲ್ಲ ಆಫೀಸರ್ ವೃಂದದವರೆಗೂ ನಮ್ಮ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದ್ದೇವೆ. ಹಾಗೂ ನಮ್ಮ ವಾಯು ಮಾಲಿನ್ಯ ತಪಾಸಣಾ ಕೇಂದ್ರ ಮಾಲೀಕರು ಮತ್ತು ನಮ್ಮ ಕ್ಷೇಮಾಭಿವೃದ್ಧಿ ಸಂಘ ಯೂನಿಯನ್ನಿಂದ ನಮ್ಮ ಎಲ್ಲ ಈ ಕಾರ್ಯಕ್ರಮವನ್ನು ಸ್ವಲ್ಪ ಮಟ್ಟಿಗೆ, ಅಂದರೆ ಸ್ಟಾರ್ಟಿಂಗ್ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅನುಸರಣೆ ಸ್ವಲ್ಪ ಒಂದು ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡುತ್ತಾ ಇದ್ದೀವಿ ಅಂತ ಹೇಳಿ ಮಾತಾಡ್ತೀವಿ. ಸತೀಶ್ ಅಂತ ನಾವು ಈಗ ಇವತ್ತಿನ ದಿವಸ ಮೊದಲನೇ ವರ್ಷ ಅನ್ನೋದಿಂದ ಒಂದು 100-150 ಗಿಡಗಳು ಕೊಟ್ಟಿದ್ದೀವಿ. ಮುಂದಿನ ವರ್ಷ ಇದನ್ನೇ 1000 ಗಿಡಗಳ ಮಟ್ಟಕ್ಕೆ ನಾವು ಮಾಡಬೇಕಂತ ಒಂದು ಪ್ಲ್ಯಾನಲ್ಲೂ ಇದ್ದೀವಿ. ಮತ್ತು ಒಂದು ಮರದ ಅವಶ್ಯಕತೆ ಎಷ್ಟಾಗಿದೆ ಅಂದರೆ, ಒಂದು ಸಿಗ್ನಲಲ್ಲಿ ಒಂದು ಗಾಡಿ 1 ನಿಮಿಷ ಆಲ್ಮೋಸ್ಟು ಐಡ್ಲಿಂಗಲ್ಲಿ ಇರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಆಲ್ಮೋಸ್ಟ್ 0.25% ರಿಲೀಸ್ ಆಗುತ್ತೆ. ಅದನ್ನು ಈ ಗಿಡಗಳು ನಮಗೆ ಪ್ಯೂರಿಫೈ ಮಾಡಬೇಕಂದ್ರೆ 10 ಗಂಟೆ ಟೈಮ್ ತೊಗೊಳುತ್ತೆ. ಹಂಗಂದರೆ ಒಂದು ಗಿಡ ಒಂದು ದಿನಕ್ಕೆ ಒಂದು ಕಾರಿನಿಂದ ಬರೋ ಒಂದು 2 ನಿಮಿಷ ಐಡ್ಲಿಂಗ್ ಹೊಗೆನ ತೊಗೊಳಕ್ಕೆ ಅಷ್ಟು ಟೈಮ್ ತೊಗೋತಿರೋದ್ರಿಂದ ನಮಗೆ ಗಾಡಿಗಳನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ, ಓಡಿಸೋದನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ. ಸಿಗ್ನಲ್ಗಳಲ್ಲಿ ಅನ್ವಾಂಟೆಡ್ ಟೈಮಲ್ಲಿ ಸ್ವಲ್ಪ ಆಫ್ ಮಾಡೋದಾಗಲಿ, ತಿರ್ಗಾ ಕೊನೆ ಮೂಮೆಂಟಲ್ಲಿ ಒಂದು 10 ಸೆಕೆಂಡಲ್ಲಿ ಆನ್ ಮಾಡೋದ್ರಿಂದ ಆಗಲಿ ನಮ್ಮ ಗಾಡಿಯಿಂದ ಬರೋ ಹೊಗೆಗಳನ್ನ ಕಂಟ್ರೋಲ್ ಮಾಡ್ಬೋದು. ಮತ್ತು ಗಿಡಗಳನ್ನ ಜಾಸ್ತಿ ಬೆಳೆಸೋದ್ರಿಂದ, ಮರಗಳನ್ನ ಜಾಸ್ತಿ ಕಾಪಿ ಮಾಡೋದ್ರಿಂದ ಈ ಹೊಗೆಗಳನ್ನ ಕಂಟ್ರೋಲ್ ಮಾಡ್ಬೋದು. ನಮ್ಮ ಹಿರಿಯರು ನಮಗೆ ಒಳ್ಳೆ ಗಾಳಿ ಎಲ್ಲ ಕೊಟ್ಟಿದ್ದಾರೆ. ಅದನ್ನು ನೆಕ್ಸ್ಟ್ ಜನ್ರೇಷನ್ಗೆ ನಾವು ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ. ಈಗ ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗೆ ನಾವು ಹಣಕಾಸು ಮಾಡಿಕೋದಕ್ಕಿಂತ ಒಳ್ಳೆ ಗಾಳಿಯನ್ನು ಕೊಡೋಣ ಅಂತ ಇಷ್ಟಪಡ್ತಿದ್ವಿ. ಅದಕ್ಕೆ ನಾವು ಹೋರಾಡ್ತಿದ್ವಿ. ನಿಮ್ಮ ಕಡೆಯಿಂದ ಸಪೋರ್ಟ್ ಕೇಳ್ತಿದ್ವಿ.